ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗಿರೋದು ನೀವೇ ಮಾಡ್ಕೋಬೇಕಪ್ಪ. ಏನೋ ಕೂತ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಂಡು ಹೋಗ್ಬೋದಲ್ಲಪ್ಪ ಮನ್ನಾರಾಯಣ. ಯಾಕೆ ತೋಟ 3 ಎಕರೆ ತೋಟ ಇದೆ, ಅವ್ರಿಗೆ ಅವ್ರ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಇರೋದು. ನಮ್ಗೆ ರೋಡ್ ಮಾಡ್ಕೊಬಿಟ್ರೆ ಅಷ್ಟ ಸಾಕಾಯ್ತು ನಮ್ಗೆ. ನೀವು ಅದು ನಿಮ್ಮ ಮನಸ್ಸು ಮಾಡ್ಕೊಟ್ಟಿಲ್ಲ ಬಿಡಿ, ಬರ್ತಾರೆ ಇವಾಗ ಮಾಡಿಸ್ತೀನಿ, ಮಾತಾಡ್ತೀವಿ. ನಾಳೆ ಕರ್ಕೊಂಡ್ ಬರ್ತೀನಿ ಮೇಡಮ್, ನಾಳೆ ಕರ್ಕೊಂಡ್ ಬರ್ತೀನಿ. ನೋಡಿ, ನಮಗೂ ಬೇಕಿಲ್ಲ ರೋಡು, ಅವ್ರಿಗೂ ಬೇಕಿಲ್ಲ, ಯಾರಿಗೂ ನಿಮಗೆ ಬೇಕಿಲ್ಲ. ಮಾಡ್ಕೊಬಿಡಿ ನಿಮಿಷ ಕೇಳಿಸ್ಕೊಪ್ಪ ನಾರಾಯಣ. ಈಗ ಅವ್ರಿಗೆ ನಿನ್ ಮೇಲೆ ಹೆಂಗಿತ್ತು ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಜನ ಇದ್ದಾರೆ ಕಿಡಿಗೇಡಿಗಳು, ಅವ್ರು ಮಾತ್ರ ಅಷ್ಟೇ. ಆಮೇಲೆ ಗುಂಪಿನಲ್ಲಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಾಗಿ ಮಾತಾಡಿ, ಏನೇನೋ ಪದಗಳು ಬಳಸ್ಬೇಕು, ಕಿಡಿಗೇಡಿ ಪದ ಬಳಸಬೇಕಾಗಿತ್ತು, ಬಳಸ್ಬಿಡುದು ಹೇಳಿ. ಇಲ್ಲಂತ ಸುಮ್ಮನೆ ಪ್ರವೋಕ್ ಆಗ್ತದ. ನನ್ನ ಹೆಸರು ಅಮರನಾರಾಯಣ ಅಂದ್ಬಿಟ್ಟು, ಊರ ಹೆಸರು ಮಂಚಳ್ಳಿ, ಮಾವಳ್ಳಿ ಪೋಸ್ಟು, ಬಂಗಾರಪೇಟೆ ತಾಲೂಕು. ಇವಾಗ ನಕಾಶೆ ಪ್ರಕಾರ ರೋಡ್ ಮಾಡಿಕೊಂಡು ಲೋಕಾಯುಕ್ತದಿಂದ 6/6/26 ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರು ಅಲ್ಲಿಂದ ಆರ್ಡರ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299 ಮಾಡಿರ್ತಾರೆ. ಆದರೆ ಇವತ್ತು ಬಂದು ಊರ ಸಮ್ಮುಖದಲ್ಲಿ ಬಂದು ನಮ್ಮ ಜಮೀನಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ನಮ್ಮಪ್ಪ, ನಮ್ಮ ತಾತ, ಇನ್ನೊಬ್ಬ ತಾತ ಇದ್ದಾರೆ. ಅವರೊಬ್ಬರು ಬೆಂಗಳೂರು ಇದ್ದಾರೆ, ಒಬ್ಬರು ಇಲ್ಲೇ ಇದ್ದಾರೆ. ಒಬ್ಬರು ಮಾತ್ರ ಇಲ್ಲಿ ನಮ್ಗೆ ಬಿಡೋಕ್ಕಾಗಲ್ಲ. ಈ ರೋಡು ನಮಗೆ ಪೋಡಿ ಆಗಿಲ್ಲ. ಪೋಡಿ ಅಂದರೆ ಡಿವೈಡ್ ಆಗಿಲ್ಲ, ಖರಾಬ್ ಜಮೀನು, ಖರಾಬಲ್ಲ. ಆ ಕಡೆ ರೋಡ್ ನಮ್ಗೆ ಹಿಂದಕ್ಕಿದೆ. ರೋಡ್ ಈ ಕಡೆಯಿಂದ ಹೋಗುತ್ತೆ, 72ರಲ್ಲಿ ಅಟ್ಯಾಚ್ ಆಗುತ್ತೆ. ಮೇನ್ ರೋಡು, ಬಂಡಿದಾರಿ ಮತ್ತು ಕಾಲ್ದಾರಿ ಎರಡು ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆದರೂ ಕೂಡ ಆಮೇಲೆ ಮಾನ್ಯ ತಹಸೀಲ್ದಾರರು ಮತ್ತು ರವಿಕುಮಾರ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದು ಇವ್ರಿಗೆ ನಮ್ಮ 3 ಒಂದಾಗಿ ರೋಡ್ಗೂ ಗೌರ್ಮೆಂಟ್ಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ರೋಡು ಆಗ ಮಾಡ್ಕೊಡೋಕ್ಕಾಗತ್ತೆ, ಇಲ್ಲಾಂದರೆ ನಕಾಶೆ ಪ್ರಕಾರ ನೀವು ಮಾಡ್ಕೊಡೋಕ್ಕಾಗಲ್ಲ. ರೂಢಿಗತ ರಾಡಿ ಇದೆ, ಹಂಗೆ ಹೋಗಿ. ಇದಕ್ಕೆ ಅಟ್ಯಾಚು ರೋಡ್ ಇಲ್ಲ, ಏನಾದರೂ ನೀವೇ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇವ್ರು ನಮ್ಮ ಊರಲ್ಲೆಲ್ಲ ಸ್ವಲ್ಪ ಜನ ಕಿಡಿಗಾಡಿಗಳು ಇಟ್ಕೊಂಡು ಅವ್ರೇನು ಮಾಡ್ಕೊಡಕ್ಕೆ ಬಿಡ್ತಾ ಇಲ್ಲ. ನಕಾಶೆಯಲ್ಲಿ ರೋಡು ನಮ್ಮ ತೋಟ ಇದೆ ಸರ್, ನಮ್ಮ ತೋಟಕ್ಕೆ ಹೋಗೋಕೆ ಜಾಗ ಇಲ್ಲ. ಕಾಯಿ ಕೀಳ್ತಾ ಇದ್ವಿ, ಕಾಯಿ ಕೀಳ್ದು ಎತ್ಕೊಂಬರೋಕೆ ನಮ್ಗೆ ಜಾಗ ಇಲ್ಲ, ಗಾಡಿ ಬರ್ಬೇಕಂದ್ರೆ ಜಾಗ ಇಲ್ಲ. ಆದ್ದರಿಂದ ನಮ್ಗೆ ದಯವಿಟ್ಟು ರೋಡ್ ಮಾಡ್ಕೊಡ್ಬೇಕು. ನಮ್ಗೆ ಕಾಯಿ ಎಲ್ಲ ತೋಟದಲ್ಲಿದೆ, ನಮ್ಮ ತೋಟ ನಮ್ಮ ಹೊಲ ಅಂತ ನೀವು ಹೇಳಿದ್ರು ಕೃಷ್ಣಬೈರೇಗೌಡರು. ನಮ್ಗೆ ಬಿಡ್ತಾ ಇಲ್ಲ. ಊರೆಲ್ಲ ಸೇರಿಸ್ಕೊಂಡು ಒಂದು 7 ಜನ ನಮ್ಗೆ ರೋಡ್ ಅಡ್ಡಾಕ್ತವ್ರೆ. ಇವಾಗ ಅಲ್ಲಿ ರೋಡ್ ಇತ್ತು, ಅಗ್ದಾಕವ್ರೆ ಅವರು. ಅದು ಸರ್ಕಾರ ಭೂಮಿ, ಇನ್ನು ಅದಕ್ಕೆ ಯಾರಿಗೂ ಇದೇನು ಆಗಿಲ್ಲ. ಇಷ್ಟು ಜಮೀನು ಗೋಮಾಳ ಜಮೀನು, ಹೋಗಿ ಜಾಗನೇ ಇಲ್ಲ. ಮೊದಲು 20 ವರ್ಷ 30 ವರ್ಷ ರೋಡ್ ಇತ್ತು, ಇವಾಗ ರೋಡ್ ಇಲ್ಲ. ನಾವೀಗ ಬೆಳೆ ಹಾಕಿದ್ವಿ, ಬೆಳೆ ಅನ್ಯಾಯ ಆಗ್ತಾ ಇದೆ, ಬೆಳೆ ಹೋಗ್ತಾ ಇದೆ. ಅಲ್ಲಿ ಆಗ್ತಾ ಇಲ್ಲ, ನೋಡ್ಕೊಂಬರಕ್ ಆಗ್ತಾ ಇಲ್ಲ. ಅದು ಡಿ ಸಾಹೇಬ್ರು ಹೇಳಿದ್ರು, ಮುಖಾಮುಖಿ ಹೇಳಿದ್ರು ತಹಸೀಲ್ದಾರ್ಗೆ. ತಹಸೀಲ್ದಾರ್ ಬಂದು ಸುಮ್ಮನೆ ವಿಸಿಟ್ ರೋಡ್ ಹೋಗ್ತಾರೆ ಅಷ್ಟೇ, ಕೆಲಸ ಅಂತೂ ಮಾಡಿಲ್ಲ. ನಮ್ಗೆ ನಕಾಶೆ ರೋಡ್ ಮಾಡಿಕೊಟ್ರೆ ನಮ್ಗೆ ಒಂದು 5-6 ಲಕ್ಷ ರೂಪಾಯಿ ಐಟಮ್ ಅಲ್ಲೇ ಡೈಲಿ ಬರುತ್ತೆ, ವಾರಕ್ಕೊಂದು 1 ಲಕ್ಷ ಬರ್ತದೆ. ಅನ್ಯಾಯ ಆಗ್ತಾ ಇದೆ. ಇನ್ನು ನಾವು ವಿಷ ಕೊಡ್ಬೇಕಾಗ್ತದೆ ಅಲ್ಲಿಂದ. ಅದರಿಂದ ತೋಟದಿಂದ ಬೆಲೆ ಕಿತ್ಕೊಂಬರಕ್ಕಾಗಲ್ಲ, ರೋಡ್ ಇಲ್ಲ, ಇನ್ನು ವಿಷ ಕೊಡ್ಬೇಕಾದ್ರೆ ಡಿ ಸಿ ಇದಕ್ಕೆ ಹೆಚ್ಚಲ್ಕೊಬೇಕು. ತಹಸೀಲ್ದಾರ್ ನಮ್ಗೆ ಮಾಡ್ಕೊಡ್ತಾರೆ ಸರ್. ತಹಸೀಲ್ದಾರು ಇನ್ಸ್ಪೆಕ್ಟ್ರು ಏನು ಮಾಡ್ಕೊಡ್ತಾರಲ್ಲ, ಬಂದು ಇಲ್ಲಿ ನಕಾಶೆ ರೋಡ್ ಇದ್ದೆ ಮಾಡ್ಕೊಡ್ತಾರೆ ಸರ್. ನಾವು ದಯವಿಟ್ಟು ಡಿ ಸಿ ಹತ್ರ ಬರ್ತಾ ಇದ್ವಿ, ಬದ್ನಿಕಾಯಿ ಮುರಿದ್ಕೊಂಡು ಡಿ ಸಿ ಹತ್ರ ಬರ್ತಾ ಇದ್ವಿ. ಧರಣಿಗೆ ನಾವು ರೆಡಿ ಆಗಿದ್ವಿ. ರೈತ ಸಂಘ ನಕಾಶೆ ಪ್ರಕಾರ ಬಿಟ್ಟಿಲ್ಲ ಅವರು. ನಕಾಶೆ ಕೂಡ ಬೇರೆ ಸೆಂಟ್ರಲ್ ಇದೆ, ಅವರು ಆಚೆ ಕಡೆ ಬಿಟ್ಕೊಂಡಿದ್ದಾರೆ. ಇವರು ಒಂದು 2-3 ಜಮಲ್ಲಿ ಬರಬೇಕು, ಅದಕ್ಕೆ ನಮ್ಗೆ ಅಡ್ಡಿ ಆಗುತ್ತೆ. ಅಡ್ಡಿ ಆಗೋಕ್ಕೆ ಕಷ್ಟ ಆಗುತ್ತೆ. ಅಲ್ಲಿಂದ ಬರೋಕ್ಕೆ ರೋಡೇ ಇಲ್ಲ. ನಾವು ಒಂದು ಗಾಡಿ ಇಲ್ಲ, 2 ವೀಲರ್ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ, ಗಾಡಿ ಬರೋಕ್ಕೆ ಆಗಲ್ಲ. ಬಂಡಿದಾರಿ ಬಿಟ್ಬಿಟ್ಟು ನಮಗೆ ನಕಾಶೆ ಪ್ರಕಾರ ಮಾಡಿಕೊಟ್ರೆ ನಾವು ಬೇರೆಯವ್ರ ಹತ್ರ ಮಾಡಿಕೊಂಡು ನಾವು ಇವ್ರ ಹತ್ರ ಮಾಡಿಸ್ಕೊಂಡು ಹೋಗ್ತೀರಿ. ಅವರು ಮಾನ್ಯ ತಹಸೀಲ್ದಾರವರು, ಸರ್ಕಲ್ ಅವರು ನೀವು ಇಲ್ಲಿ ಬರ್ಸ್ಕೊಂಬ ಅಂತಾರೆ. ಅವ್ರು ಬರ್ಕೊಟ್ಟವ್ರಿಗೂ ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಿದ್ರೆ ಇಲ್ಲಿ ಬದನೆಕಾಯಿ ತೋಟ ಎಲ್ಲ ಹೋಗುತ್ತೆ. ಆದಷ್ಟು ಬೇಗ
ಇದು ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಧರಣಿ ಮಾಡಬೇಕಾಗುತ್ತೆ ಆಫೀಸ್ ಮುಂದೆ. ಜಿಲ್ಲಾಧಿಕಾರಿ ಹತ್ರ ಹೋಗ್ತೀರಿ. ಈಗ ಜಿಲ್ಲಾಧಿಕಾರಿ ಹೋಗ್ಬಿಟ್ಟು ಅಲ್ಲಿ ಮನವಿ ಕೊಡ್ತೀರಿ. ಮನವಿ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ನೋಡಿಬಿಟ್ಟು ಇದು ಮಾಡ್ತೀರಿ. ಈಗ ನಾವು ಮಂಜಳ್ಳಿ ಈಗ ಇವರು ನಮ್ಮ ಅಮರನಾರಾಯಣನವರು ಮಾನ್ಯ ಲೋಕಾಯುಕ್ತ ಸರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ದಾರೆ. ಏನು ಅಂತಂದರೆ ನಮಗೆ ನಕಾಶೆ ಪ್ರಕಾರ ದಾರಿನ ಬಿಡಿಸ್ಕೊಡಿ ಅಂತ. ಈಗಾಗಲೇ ನಕಾಶೆ ಪ್ರಕಾರ ಆಲ್ರೆಡಿ ದಾರಿ ಇದೆ. ಈಗ ಇವ್ರು ಕೇಳ್ತಾ ಇರೋದೇನು ಅಂತ ಹೇಳ್ಬಿಟ್ಟು ಅಂತಂದರೆ ಸುಮಾರು 3 ಸರ್ವೆ ನಂಬರ್ಗಳಿದ್ದಾವೆ. ಸರ್ವೆ ನಂಬರು 73, 74 ಮತ್ತು 72 ಅಂತ. ಈ 3 ಸರ್ವೆ ನಂಬರ್ಗಳಲ್ಲಿ ಬಂಡಿ ದಾರಿ ಈಗಾಗಲೇ ಇದೆ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ 72ರಲ್ಲಿ ನಮಗೆ ಬಂಡಿ ದಾರಿ ಇಲ್ಲ, ಬಂಡಿ ದಾರಿನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಬಂಡಿ ದಾರಿನ ಹೋಗಿ ಇದು ಮಾಡಿದಾಗ ಆ ಜಮೀನಿನಲ್ಲಿ ಒಬ್ಬರು ಆಲ್ರೆಡಿ ಸ್ವಾಧೀನ ಅನುಭವದಲ್ಲಿದ್ದಾರೆ ಬಂಡಿ ದಾರಿಯಲ್ಲಿ. ಅವ್ರನ್ನ ನಾವು ಕೇಳಿದ್ವಿ, ಈ ಥರ ಬಂಡಿ ದಾರಿ ಇದೆ, ಅದನ್ನು ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ, ಜಮೀನು ಸ್ವಾಧೀನ ಅನುಭವದಲ್ಲಿ ನಾವಿದ್ದೀವಿ, ಅದನ್ನು ನಮ್ಗೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಮಾಮೂಲಿ ನಕ್ಷೆ ಪ್ರಕಾರ ಇರೋಂಥ ದಾರಿ ಇದೆ, ದಾರಿದೇನು ಸಮಸ್ಯೆ ಇದೆ. ಈಗ ಬಂಡಿ ದಾರಿ ಮಾತ್ರ ಇರೋದ್ರಿಂದ ಈಗ ಅವರು ನಮಗೆ ಒಪ್ಪಿಗೆ ಕೊಡಬೇಕು. ಜೊತೆಗೆ ಈಗ ನಾವೇನು ಇಲ್ಲಿ ನಿಂತಿದ್ದೀವಿ, ಈ ಜಮೀನು ಬಂದ್ಬಿಟ್ಟು ಸರ್ವೆ ನಂಬರ್ 72 ಇರುತ್ತೆ. ಇವ್ರ ಜಮೀನು ಇರುವಂಥದ್ದು ಈ ಸರ್ವೆ ನಂಬರ್ ಇಲ್ಲಿಂದ ಲಾಸ್ಟ್ವರೆಗೂ ಬರುತ್ತೆ. ಎಷ್ಟು ಅಡಿ? 220 ಮೀಟರ್. ಅಂದರೆ ಇಲ್ಲಿ ನಾವೀಗ ನಿಂತಿರೋ ಜಾಗದಿಂದ ಇವ್ರ ಜಮೀನು ಇರುವಂಥದ್ದು ಅಲ್ಲಿವರೆಗೂ ಇದೆ. ಬಟ್ ಅದು ನಮ್ಮ ನಕಾಶೆ ಪ್ರಕಾರ ಯಾವುದೇ ರೀತಿಯಲ್ಲೂ ದಾರಿ ಇರೋದಿಲ್ಲ. ಈಗ ಅವ್ರು ಹೇಳಿದ ಪ್ರಕಾರ ಬರೀ ಬಂಡಿ ದಾರಿನ ಮಾಡಿಕೊಡಿ, ಇಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾ ಕಾನೂನು ಚೌಕಟ್ಟಲ್ಲಿ ಆ ರೀತಿ ನಾವು ಮಾಡೋಕ್ಕೆ ಬರಲ್ಲ. ಈ ಸದರಿ ಜಮೀನಲ್ಲಿ ಇರೋಂಥವ್ರು ನೀವು ನಮಗೆ ಮಾಮೂಲಿ ರಸ್ತೆ ಮಾಡೋದಕ್ಕೆ ಅಂತ ಹೇಳಿ ಅವರು ಒಪ್ಪಿಗೆ ಪತ್ರ ಬರ್ಕೊಟ್ರೆ ಮಾತ್ರ ನಾವು ಅದನ್ನು ಮಾಡೋಕ್ಕಾಗುತ್ತೆ. ಇವತ್ತು ಈ ಜಮೀನವರು ಬರಬೇಕಿತ್ತು, ಅವರು ಬಂದಿಲ್ಲ. ಮತ್ತು ಟೋಟಲಿ 3 ಜನ ಇದ್ದಾರೆ ಈ ಜಮೀನು ಸ್ವಾಧೀನ ಅನುಭವದಲ್ಲಿ ಇರೋಂಥವ್ರು. ಅದರಲ್ಲಿ ಒಬ್ಬರು ಅಂತಂದರೆ ಇವರು ಮಾತ್ರ, ಮುನಿನಾರಾಯಣಪ್ಪ ಮಾತ್ರ, ಅಮರನಾರಾಯಣ್ ಮಾತ್ರ ಇದ್ದಾರೆ. ಉಳಿದಿರೋಂಥವ್ರು ಪುಷ್ಪಮ್ಮ ಮತ್ತು ಮುನಿವೆಂಕಟಪ್ಪ ಅನ್ನೋರು ಸಮೇತ ಈ ಜಂಟಿ ಈ ಸರ್ವೆ ನಂಬರ್ ಇದರಲ್ಲಿ ಪಾಣಿನಲ್ಲಿ ಬರ್ತಾ ಇದ್ದಾರೆ. ಈಗ ಅವರಿಬ್ಬರು ಇದರಲ್ಲಿ ಒಬ್ಬರು ಮಾತ್ರ ಬಂದಿದ್ದಾರೆ ಇವತ್ತು. ಯಾರು? ಮುನಿವೆಂಕಟಪ್ಪ ಮಗ ಮಾತ್ರ ಇದ್ದಾರೆ. ಇನ್ನು ಉಳಿದಿರುವಂಥ 2 ಖಾತೆದಾರರು ಸಮೇತ ಪುಷ್ಪಮ್ಮ ಅನ್ನೋರು ಸಮೇತ ಇವತ್ತು ಬಂದಿಲ್ಲ ಸ್ಪಾಟ್ಗೆ. ಅವರು ಬಂದು ಹೇಳಿಕೆ ಕೊಟ್ಟರೆ ಮಾತ್ರನೇ ನಾವಿಲ್ಲಿ ರಸ್ತೆನ ಮಾಡೋಕ್ಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೋಸ್ಕರ ಈಗ ಅವ್ರನ್ನ ಕರ್ಕೊಂಬಂದು ನಮ್ಮ ಸಮಕ್ಷಮದಲ್ಲಿ ಇದನ್ನು ನೀವು ರೂಢಿ ರಸ್ತೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅಂತ ಅವರು ನಮಗೆ ಗೌರ್ಮೆಂಟಿಗೆ ಆಥರೈಸ್ಡ್ ಆಗಿ ಲೆಟರ್ನ ಕೊಡಬೇಕು. ಮಾಡಿಕೊಟ್ರು ಅಂತಂದರೆ ಮಾತ್ರನೇ ನಾವು ರಸ್ತೆನ ಮಾಡೋಕ್ಕಾಗುತ್ತೆ. ಇನ್ನು ಅದನ್ನು ಬಿಟ್ಟು ಉಳಿದಿರುವಂಥದ್ದು ಬೇರೆ ಏನೂ ಸಮಸ್ಯೆ ಇಲ್ಲ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಬಂಡಿ ದಾರಿನ ಬಿಡೋದಕ್ಕೆ ಸ್ವಾಧೀನ ಅನುಭವದಲ್ಲಿ ಇರುವಂಥವ್ರು ತಕರಾರು ಮಾಡ್ತಾ ಇದ್ದಾರೆ. ಇದನ್ನು ಮತ್ತೆ ಈಗಾಗಲೇ ಪಥ ಬದಲಾವಣೆಗೆ ನಮಗೂ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಆದೇಶ ಬಂದಿದೆ. ಅದ್ರ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮೇಡಮ್, ಈಗ ನೀವು ಬಂಡಿ ದಾರಿ ಅಂತರೂ ಮಾಡಿಸ್ಕೊಡ್ಬೋದಲ್ಲ? ನೀವು ಬಂಡಿ ದಾರಿ ತೆರವು ಮಾಡಿಸ್ಕೊಡಿಸಿ ಅನ್ನೋದಕ್ಕೆ ಈಗಾಗಲೇ ಆ ಜಮೀನು ಸ್ವಾಧೀನಾನುಭವದಲ್ಲಿ ಇರೋಂಥವ್ರು ತಕರಾರು ಮಾಡ್ತಿದ್ದಾರೆ. ನಾವು ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೋಸ್ಕರ ಈಗ ನಮಗೆ ಉಚ್ಚ ನ್ಯಾಯಾಲಯದಿಂದನೂ ಸಮೇತ ಒಂದು ಆರ್ಡರ್ ಬಂದಿದೆ, ಒಂದು ಆದೇಶ ಬಂದಿದೆ ಪಥ ಬದಲಾವಣೆ ಅಂತ. ಅದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಬಂಡಿ ದಾರಿ ಎಲ್ಲಿದೆ ಅಂತ ಹೇಳಿ ಈಗಾಗಲೇ ನಾವು ADLRಗೆ ರಿಪೋರ್ಟ್ನ ಕಳಿಸ್ಬೇಕು. ಅವ್ರ ಕಡೆಯಿಂದ ಬಂದು ಡಾಕ್ಯುಮೆಂಟ್ ಪ್ರಕಾರ ಬಂಡಿ ದಾರಿ ಎಲ್ಲಿ ಬರುತ್ತೆ ಅದನ್ನು ನೋಡಿ ಅವ್ರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಅದು ಮೇಲಿನ ಅಧಿಕಾರಿಗಳ ಹಂತದಲ್ಲಿ ಆಗಬೇಕಾಗಿರುವಂಥ ಕೆಲಸ.